ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶನಿವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಷ್ಟಕ್ಕೇ ಇವಾಗ ಎಷ್ಟು ಬಿಸಿಲು ಮತ್ತು ಎಷ್ಟು ಸೆಕೆ ಆಗ್ತಾ ಇದೆ ಅಂತಂದರೆ ಇನ್ನು ಏಪ್ರಿಲ್ ಮೇಯಲ್ಲಿ ಕೇಳಲೇಬೇಕಂತ ಅನಿಸುತ್ತೆ. ಅಷ್ಟು ಬಿಸಿಲಿದೆ ಇವಾಗ. ಏನಾದ್ರೂ ತಣ್ಣು ಕುಡಿಬೇಕು, ಇಲ್ಲಾಂದರೆ ತಿನ್ನಬೇಕು ತಣ್ಣಗಿರೋದು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ವಾಟರ್ ಮೆಲನ್ ಎಷ್ಟು ನೀರಿನ ಅಂಶ ಇವಾಗ ನಮ್ಮ ದೇಹಕ್ಕೆ ಹೋಗುತ್ತೋ ಅಷ್ಟು ನಮಗೆ ಒಳ್ಳೆಯದು. ಇಲ್ಲಾಂದರೆ ಡಿಹೈಡ್ರೇಟ್ ಆಗಿ ಸುಮ್ಮನೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಈ ನೀರಿನಂಶ ಇರುತ್ತಲ್ಲ ಆ ಥರ ಹಣ್ಣು ತರಕಾರಿ ಮತ್ತು ಹೆಚ್ಚಾಗಿ ನೀರು ಕುಡಿಯೋದು ಬಹಳ ಮುಖ್ಯ. ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು ನೀರನ್ನು ಜಾಸ್ತಿ ಕುಡಿಯೋದು. ಹಾಗೇ ಇವಾಗ ವಾಟರ್ ಮೆಲನ್ನ ಕಟ್ ಮಾಡಿ ಇದನ್ನು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಈ ಥರ ತೆಗೆದು ಬರೀ ಹಣ್ಣನ್ನು ಮಾತ್ರ ತಿಂದರೆ ಒಳ್ಳೆ ಸಕ್ಕರೆ ತಿಂದಂಗೆ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊಂಡು ತಿನ್ನೋದು ನಾರ್ಮಲ್ ಆಗಿದ್ದೇ ಇರುತ್ತಲ್ವ, ಆದರೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಈ ಥರ ಈ ಐಸ್ ಕ್ರೀಮ್ದು ಸ್ಕೂಪ್ ಇರುತ್ತಲ್ವ ಅದರಿಂದ ಈ ಥರ ರೌಂಡ್ಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಏನೋ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಬರೀ ಫ್ರೂಟ್ ಮಾತ್ರ ಇರುತ್ತೆ. ಸ್ವಲ್ಪ ಸಪ್ಪೆ ಥರ ಇರೋದನ್ನು ಆಮೇಲೆ ಬೇಕಾದರೆ ತಿನ್ಕೋಬೋದು. ಫಸ್ಟ್ ಚೆನ್ನಾಗಿರೋ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಥರ ಕಟ್ ಮಾಡಿ ಹಾಕಿ ಇದ್ರ ಮೇಲೆ ನನಗೆ ತುಂಬ ಇಷ್ಟ ಅಂತಂದರೆ ಸ್ವಲ್ಪ ಸಕ್ಕರೆನ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನೋದು ಬಹಳ ಚೆನ್ನಾಗಿರುತ್ತೆ. ಇನ್ನು ಕೆಲವ್ರಿಗೆ ಚಾಟ್ ಮಸಾಲ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಇಷ್ಟ ಆಗುತ್ತೆ, ಕೆಲವ್ರು ಪ್ಲೇನಾಗಿ ಹಾಗೆ ತಿಂದರೆ ಇಷ್ಟ ಆಗುತ್ತೆ. ಈ ಥರ ಮಾಡ್ಕೊಂಡು ತಿಂದಾಯಿತು. ಇನ್ನು ಬೆಳಿಗ್ಗೆಗೆ ಅಂತ ಚಪಾತಿನ ಮಾಡಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಸ್ವಲ್ಪ ಕೂಡ ಕಹಿ ಇರಲಿಲ್ಲ. ಆದ್ರೂ ಕೂಡ ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ. ನನಗೆ ನಮ್ಮ ಅತ್ತೆಗೆ ಈ ಥರ ಹಾಗಲಕಾಯಿ ಗೊಜ್ಜನ್ನು ಮಾಡಿಕೊಂಡು ಇವ್ರಿಗೆ ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ದೆ. ಮಧ್ಯಾಹ್ನ ಲಂಚ್ಗೋಸ್ಕರ ಅಂತ ಮ್ಯಾಗಿನ ಮಾಡ್ತಾಯಿದ್ದೀನಿ. ತುಂಬ ತಿಂಗಳೇ ಆಗಿಬಿಟ್ಟಿತ್ತು ತಿಂದು. ಯಾಕೋ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಇವರು ಕೂಡ ಮ್ಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತಂದರು. ಸೊ ಹಾಗಾಗಿ ಇವತ್ತು ಮ್ಯಾಗಿ ಮಾಡೋಣ ಅಂತ. ನಾನು ಯೂಶ್ವಲಾಗಿ ಮ್ಯಾಗಿ ಅಂದರೆ ಜಸ್ಟ್ 2 ಮಿನಿಟ್ಸ್ ಮ್ಯಾಗಿ ಎಲ್ಲ ಮಾಡೋದಿಲ್ಲ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ, ಸ್ವಲ್ಪ ಮಸಾಲ ಪುಡಿನೆಲ್ಲ ಹಾಕಿ ಮತ್ತು ಸ್ವಲ್ಪ ಸಾಸಸ್ ಎಲ್ಲ ಬಳಸ್ಕೊಂಡು ಸಖತ್ತಾಗಿ ಮಾಡ್ತೀನಿ. ಅಂದರೆ ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಕೆಲವ್ರಿಗೆ ಜಸ್ಟ್ 2 ಮಿನಿಟ್ಸ್ ಮ್ಯಾಗಿ ಇಷ್ಟ ಆಗುತ್ತೆ. ಜಸ್ಟ್ ನೀರಿಗೆ ಹಾಕಿ ಕುದಿಸಿ ಮ್ಯಾಗಿ ಮಸಾಲ ಹಾಕ್ಕೊಳ್ಳೋದು. ಆ ಥರ ತಿಂದರೆ ನನಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ. ನಮ್ಮ ಮನೇಲೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಥರ ತರಕಾರಿನೆಲ್ಲ ಹಾಕಿ ಸ್ವಲ್ಪ ಇನ್ನೂ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ಕೊಳ್ಳೋದು. ಇದು ಬಹಳ ಚೆನ್ನಾಗಿರುತ್ತೆ. ಸೇಮ್ ಹೊರಗಡೆ ನೂಡಲ್ಸ್ ತಿಂತೀವಲ್ವ ಅದೇ ಥರ ಇರುತ್ತೆ. ನೂಡಲ್ಸ್ಗಿಂತನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಈರುಳ್ಳಿ, ಕ್ಯಾರೆಟ್ ಮತ್ತು ಬೀನ್ಸ್ನೆಲ್ಲ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪು ಸಹ ಬೇಕಾಗುತ್ತೆ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕು ಅದನ್ನು ಹಾಕ್ಕೋಬೋದು. ಹಾಗೆ ಸ್ವೀಟ್ ಕಾರ್ನ್ ಕೂಡ ಸೇರಿಸ್ಕೋಬೋದು. ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲನೂ ಕೂಡ ಹಾಕ್ಕೋಬೋದು. ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಈ 3 ತರಕಾರಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನು ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕ್ಕೊಳ್ಳೋದೇ ಇಲ್ಲ. ಯಾಕೆ ಗೊತ್ತಾ, ತಿನ್ನೋವಾಗ ಮಧ್ಯದಲ್ಲಿ ಏನೂ ಸಿಕ್ಕಬಾರ್ದು. ಕರಿಬೇವಿನ ಸೊಪ್ಪು ಸಹ ಸಿಕ್ಕಬಾರ್ದು, ಹಾಗೆಯೇ ಈ ಹಸಿಮೆಣಸಿನ್ಕಾಯಿ ಸಹ ಸಿಕ್ಕಬಾರ್ದು. ಮಧ್ಯದಲ್ಲಿ ಅದನ್ನೆಲ್ಲ ಹುಡುಕಿ ತೆಗೆದು ತಿನ್ನೋ ಅಷ್ಟರಲ್ಲಿ ನೆಮ್ಮದಿಯಾಗಿ ತಿಂದಂಗೆ ಅನಿಸಲ್ಲ. ಸೊ ಹಾಗಾಗಿ ಏನೆಲ್ಲ ತೆಗೆದಿಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲನೂ ನಾನು ಹಾಕೋದೇ ಇಲ್ಲ. ಏನು ತಿನ್ನೋದಕ್ಕೆ ಸಾಧ್ಯ ಅದನ್ನು ಮಾತ್ರ ಹಾಕ್ಕೊಂಡಿರ್ತೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ತರಕಾರಿನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಳ್ಳೋ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಂಡಿರ್ತೀನಿ. ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಅಂತ. ಹಾಗೆ ಈ ಹಂತದಲ್ಲಿ ಬೇಕು ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. ಸ್ವೀಟ್ ಕಾರ್ನ್ ಕೂಡ ಈ ಹಂತದಲ್ಲೇ ಸೇರಿಸ್ಕೋಬೇಕಾಗತ್ತೆ. ಸೆಪ್ರೇಟಾಗಿ ಬೇಯಿಸಿ ಸೇರಿಸ್ಕೋತೀನಿ ಅಂದರೆ ಆ ಥರನೂ ಸಹ ಸೇರಿಸ್ಕೋಬೋದು. ಏನಂದರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದು ಬೆಂದೋಗ್ಬಿಡುತ್ತೆ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನೂ ಕೂಡ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಮಸಾಲ ಪುಡಿಗಳನ್ನ ಸೇರಿಸ್ಕೋತೀನಿ. ಎಕ್ಸ್ಟ್ರಾ ಮಸಾಲ ಪುಡಿಗಳನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕ್ಕೋತೀನಿ. ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿಲ್ಲ ಅಲ್ವಾ, ಸೊ ಹಾಗಾಗಿ ಅಚ್ಕಾರದ ಪುಡಿನ ಜಾಸ್ತಿನೇ ಸೇರಿಸ್ಕೋತೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆಯೇ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೋತೀನಿ. ಬೇಕು ಅಂದರೆ ಎಕ್ಸ್ಟ್ರಾ ಮಸಾಲ ಇದ್ದರೆ ಹಾಕ್ಕೋಬೋದು. ಮ್ಯಾಜಿಕ್ ಮಸಾಲ ಹಾಕ್ಕೋತೀವಿ ಕೊನೆಯಲ್ಲಿ, ಅಂದರೆ ಮ್ಯಾಗಿ ಮಸಾಲಾನ. ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಮಸಾಲ ಪುಡಿಗಳನ್ನ ಹಾಕಿ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಹಂತದಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಕೊನೆಯಲ್ಲಿ ಹಾಕ್ಕೊಂಡ್ರೆ ಹಸಿಯಾಗಿ ಸಿಗ್ತಾ ಇರುತ್ತೆ ತಿನ್ನೋವಾಗ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದು ಕೂಡ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಈ ಹಂತದಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋದು. ನಂತರ ಇದಕ್ಕೆ ಸ್ವಲ್ಪ ವಿನೆಗರ್ನ ಸೇರಿಸ್ಕೊಳ್ತಾ
ಇದ್ದೀನಿ. ಹಾಗೆ ಸ್ವಲ್ಪ ಸೋಯಾ ಸಾಸ್ನ ಸೇರಿಸ್ಕೊತೀನಿ. ಇದನ್ನೆಲ್ಲ ಹಾಕಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ತರಕಾರಿನೆಲ್ಲ ಹಾಕಿ ಸಕ್ಕತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಸೇರಿಸ್ಕೊತೀನಿ. ಇದು ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ರೆಸಿಪಿನ, ಒಮ್ಮೆ ಚೆಕ್ ಮಾಡಿ ನೋಡಿ. ಎಷ್ಟು ದಿನ ಆಗಿದೆ ಮಾಡಿ, ಆದರೂ ಕೂಡ ಸ್ವಲ್ಪನೂ ಕೆಟ್ಟೋಗಿಲ್ಲ. ಆಲ್ಮೋಸ್ಟ್ 2ರಿಂದ 3 ತಿಂಗಳ ತನಕ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಅದನ್ನು 2ರಿಂದ 3 ಸ್ಪೂನಷ್ಟು ಹಾಕ್ಕೋಬೋದು. ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಹೋಮ್ ಮೇಡ್ ಆಗಿರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ಇವಾಗ ಹಾಕ್ಕೊಂಡಿರೋಂಥ ಸಾಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ತರಕಾರಿ ಜೊತೆ. ಆ ಥರ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ತಣ್ಣೀರಾದರೂ ಹಾಕ್ಕೋಬೋದು, ಬಿಸಿ ನೀರಾದರೂ ಹಾಕ್ಕೋಬೋದು. ಇವಾಗ ನೀರನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ. ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ಕುದಿಯೋ ಹಂತದಲ್ಲಿ ಮ್ಯಾಗಿನ ಈ ಥರ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಯಾಕ್ ಆಫ್ 4 ಮಾಡ್ಕೊಳ್ತಾ ಇರೋದು, ಅಂದರೆ 4 ಮ್ಯಾಗಿ ಪ್ಯಾಕೆಟ್ ಬರುತ್ತಲ್ವ, ಆ ಥರದನ್ನ ತರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಹಾಗೆ ನಮಗೆ ಸ್ವಲ್ಪ ಸೂಪಿಯಾಗಿರಬೇಕು. ಬರೀ ನೂಡಲ್ಸ್ ಥರ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸೂಪ್ ಥರ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಸ್ಯಾಟರ್ಡೇ, ಸ್ವಲ್ಪ ಈವ್ನಿಂಗ್ ಆಗ್ತಾ ಇದ್ದಂಗೆ ತಣ್ಣು ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಗಿತ್ತು. ಬಿಸಿಲೆಲ್ಲ ಕಡಿಮೆ ಆಗಿ ಸೆಕೆ ಕೂಡ ಕಡಿಮೆ ಆಗಿತ್ತು. ಹಾಗಾಗಿ ಒಳ್ಳೆ ವೆದರ್ ಇತ್ತು. ಈ ಥರ ಮ್ಯಾಗಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ಅನಿಸಿ ಲಂಚ್ ಏನು ಮಾಡೋದೇ ಬೇಡ, ಮ್ಯಾಗಿನೇ ಮಾಡ್ಕೊಳ್ಳೋಣ ಲಂಚ್ಗೆ ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗಿನೇ ಲಂಚ್ ಕೂಡ ಮಾಡ್ಕೊಂಡಿದ್ವಿ. ಸ್ವಲ್ಪ ತಣ್ಣಗೆ ಬೇರೆ ಇತ್ತು, ತಂಪಾಗಿ ಬೇರೆ ಇತ್ತಲ್ವ. ಈ ಟೈಮ್ನಲ್ಲಿ ಈ ಥರ ತಿಂದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಸೂಪ್ ಥರ ಕೂಡ, ಹಾಗೆ ನೂಡಲ್ಸ್ ಥರ ಅಂತ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಯಾರಿಗೆಲ್ಲ ಮ್ಯಾಗಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಮ್ಯಾಗಿನ ಮುರಿದು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಇಟ್ಕೋತೀನಿ. ಹಾಗೆ ಅಷ್ಟರಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಸಂಡಿಗೆ ಚಕ್ಲಿ ಎಲ್ಲ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಅಂತ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಒಂದು 3-4 ಡೇಸ್ ಇದನ್ನು ಕೊಳೆಯೋದಕ್ಕೆ ಬಿಡಬೇಕು. ಅದನ್ನು ಏನು ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಇದೇ ಥರ ಅಂದರೆ ಪ್ರತಿದಿನ ನೀರನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೆನೆಸ್ಕೋಬೇಕು. ಪ್ರತಿದಿನ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಈ ಥರ ಒಂದು 4ರಿಂದ 5 ದಿನ ಮಾಡಿದ್ರೆ ಇದು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆದಾಗ ನೀರನ್ನು ಮತ್ತೆ ಚೆನ್ನಾಗಿ ವಾಶ್ ಮಾಡಿ ಸುರಿದ್ಬಿಡ್ಬೇಕು ಅಕ್ಕಿನ. ಅದಾದ ನಂತರ ಇದನ್ನು ರುಬ್ಕೋಬೇಕಾಗತ್ತೆ. ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಸೋಡಾ, ಹಪ್ಪಳದ ಖಾರ ಇದೆಲ್ಲ ಹಾಕ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ. ಹಾಗಾಗಿ ಈ ಥರ ರೆಡಿ ಮಾಡ್ಕೊಳ್ಳೋದು, ಅಂದರೆ ಅಕ್ಕಿನ ಹುಳಿ ಬರೆಸ್ಬೇಕು ಅಂತ ಹೇಳ್ತಾರಲ್ವ, ಆ ಥರ ಅದನ್ನು ನೆನೆ ಹಾಕಿದ್ದೆ. ಇವತ್ತು ನಮ್ಮ ಅತ್ತಿಗೆ ಕೂಡ ಬರ್ತೀನಿ ಅಂತ ಅಂದಿದ್ರು, ಸಂಡಿಗೆ ಮಾಡ್ಕೊಡೋದಕ್ಕೆ ಬನ್ನಿ ಅಂತ ಹೇಳಿದೆ. ಸೊ ಹಾಗಾಗಿ ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ಮುಂಚಿತವಾಗಿ ಒಂದು 4-5 ದಿನ ನೆನೆ ಹಾಕ್ಕೊಂಡಿದ್ದೆ. ಹಾಗೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಮ್ಯಾಗಿ ಕೂಡ ರೆಡಿಯಾಗಿತ್ತು. ಈ ಹಿಟ್ಟನ್ನು ರುಬ್ಬಿ ಒಂದು 3-4 ದಿನ ಇಟ್ಟರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಅಕ್ಕಿನ ನೆನೆ ಹಾಕಿ ಇವಾಗ ಹಿಟ್ಟನ್ನು ರುಬ್ಕೊಂಡು ಇವಾಗಲೇ ಸಂಡಿಗೆ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಬಿಡ್ತು ಅಂತಂದರೆ ನಾಳೆ ಬೆಳಗ್ಗೆನೇ ಬಿಸಿ ಇರೋದಿಲ್ಲ, ಸ್ವಲ್ಪ ಬೆಚ್ಚಗಿರುತ್ತೆ, ಸಂಡಿಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇವಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮ್ಯಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಇನ್ನೂ ಸ್ವಲ್ಪ ಸೂಪಿ ಥರ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಇಷ್ಟು ಸಾಕಾಗಿರುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಡ್ತು ಅಂತ ಅಂದ್ರೂ ಕೂಡ ರಸಮ್ ಥರ ಆಗಿಬಿಡುತ್ತೆ, ಸೂಪ್ ಥರ ಬರೋದೇ ಇಲ್ಲ. ಆ ಕನ್ಸಿಸ್ಟೆನ್ಸಿ ಇರುತ್ತಲ್ವ, ಅದು ಸೂಪ್ ಥರ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನಂತರ ಈ ಮ್ಯಾಗಿ ಮಸಾಲ 4 ಪ್ಯಾಕೆಟ್ ಏನಿತ್ತು ಅದನ್ನು ಪೂರ್ತಿ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಸೂಪಿ ಥರ ಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ತುಂಬಾ ಟೇಸ್ಟಿಯಾಗಿ ಮ್ಯಾಗಿ ರೆಡಿಯಾಗಿರುತ್ತೆ. ವೆದರ್ ಬೇರೆ ತಂಪಾಗಿ ರೆಡಿಯಾಗಿತ್ತು. ಹಾಗೆ ಈ ಥರ ಸೂಪಿಯಾಗಿರುವಂಥ ಹಾಗೆ ಹಾಟ್ ಮ್ಯಾಗಿ ಸಕ್ಕತ್ತಾಗಿರುತ್ತೆ. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವಾಗ ಇದನ್ನೆಲ್ಲ ತಿಂದಿದ ನಂತರ ಸ್ವಲ್ಪ ವೆದರ್ ನೋಡೋಣ ಅಂತ ಹೋದರೆ ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅಂತ ಅಂದರೆ ಸಕ್ಕತ್ತಾಗಂತೂ ಎಲ್ಲೋ ಮಳೆ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಅಷ್ಟು ತಂಪಾಗಿತ್ತು ವೆದರ್ ಕೂಡ, ಹಂಗೆ ಇತ್ತು. ಗಾಳಿನೂ ಕೂಡ ತಂಪಾಗಿ ಬೀಸ್ತಾ ಇತ್ತು. ಸ್ವಲ್ಪ ಬಿಸಿಲಿತ್ತು ಲೈಟಾಗಿ, ಆದ್ರೂ ಕೂಡ ಅಷ್ಟೊಂದು ಬಿಸಿ ಅಂತಲೇ ಅನಿಸ್ತಾ ಇರಲಿಲ್ಲ, ಸೆಕೆ ಕೂಡ ಆಗ್ತಾ ಇರಲಿಲ್ಲ, ಆ ಥರ ಇತ್ತು. ಇವಾಗ ಮ್ಯಾಗಿನೆಲ್ಲ ತಿಂದಿದ ನಂತರ ಈ ಸಂಡಿಗೆ ಹಿಟ್ಟನ್ನು ರುಬ್ಕೋಬೇಕಾಗಿತ್ತು. ಹಾಗಾಗಿ ಅದನ್ನು ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಂದರೆ ಜಸ್ಟ್ ಒಂದು ಅಕ್ಕಿನ ತೆಗೆದು ನಾವು ಕೈಯಿಂದ ಈ ಥರ ಜಸ್ಟ್ ಹಿಂಗೆ ಮ್ಯಾಶ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ನೆಂದಿರುತ್ತೆ. ಹಾಗೆಯೇ ರುಬ್ಕೊಳ್ಳೋವಾಗ ಈರುಳ್ಳಿ ಮತ್ತು ಈ ಕರಿಬೇವಿನ ಸೊಪ್ಪು ಏನಿತ್ತು ಅದನ್ನು ತೆಗೆದು ಬಿಡಬೇಕು. ಬರೀ ಅಕ್ಕಿನ ಮಾತ್ರ ರುಬ್ಕೋಬೇಕಾಗತ್ತೆ. ಇವಾಗ
ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೆ ಅಲ್ವಾ, ಸೊ ಹಾಗಾಗಿ ಹಾಲ್ನಲ್ಲೇ ಇಟ್ಕೊಂಡು ಸಪ್ರೇಟಾಗಿ ರುಬ್ಬಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ಕೆಳಗಡೆ ಕೂತ್ಕೊಂಡು ರುಬ್ಬಿ ಹಾಕಿದ್ದಾಯಿತು. ನಾನು ಮೊದಲೇ ಹೇಳಿದಾಗೆ ಈ ಹಿಟ್ಟನ್ನು ಒಂದು 2-3 ದಿನ ಇಟ್ಟರೆ ಇನ್ನೂ ಚೆನ್ನಾಗಿ ಹುಳಿ ಬರುತ್ತೆ. ಸಂಡಿಗೆ ಕೂಡ ಎಲ್ಲ ರೆಡಿ ಆದಮೇಲೆ ಎಣ್ಣೆ ಒಳಗಡೆ ಹಾಕ್ದಾಗ ಬರ್ರಂತ ಬರುತ್ತೆ ಅಂತಾರಲ್ವ, ಅಂದರೆ ಹಾಕಿದ ತಕ್ಷಣ ಹರಳುತ್ತಲ್ವ, ಆ ಥರ ರೆಡಿಯಾಗಿರುತ್ತೆ. ಆದರೆ ಟೈಮ್ ಇರಲಿಲ್ಲ ಅಂತ ಇವತ್ತೇನೆ ಸಂಡಿಗೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು 10 ಗಂಟೆ ಹಂಗೆ ಸಂಡಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀವಿ. ಆದಷ್ಟು ದೊಡ್ಡ ಪಾತ್ರೆನಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಕೆಲವೊಂದು ಸಾರಿ. ಹಾಗಾಗಿ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀವಿ ನೀರನ್ನು ಹಾಕಿ. ಹಾಗೆ ಹಿಟ್ಟನ್ನು ಕೂಡ ಈ ಥರ ರೆಡಿ ಮಾಡ್ಕೊಂಡಿರಬೇಕು. ನಾನು ಹಿಟ್ಟನ್ನು ರುಬ್ಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇ ಇರಲಿಲ್ಲ, ಹಾಗಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಹಿಟ್ಟು ನೋಡ್ತಾ ಇದ್ದೀರಲ್ವ ಎಷ್ಟು ವೈಟ್ ಕಲರಾಗಿ ಕಾಣಿಸ್ತಾ ಇತ್ತು ಅಂತ, ಅಷ್ಟು ಚೆನ್ನಾಗಿರುತ್ತೆ ರುಬ್ಬವಾಗ ಸ್ವಲ್ಪ ಸ್ಮೆಲ್ ಅನಿಸ್ತಿರುತ್ತೆ, ಅಂದರೆ ಹುಳಿ ಬಂದಿರುತ್ತಲ್ವ ಅಕ್ಕಿ, ಹಾಗಾಗಿ. ಆದರೆ ಈ ಥರ ಮಾಡ್ಕೊಂಡ್ರೇ ರುಚಿ ಚೆನ್ನಾಗಿ ಬರೋದು. ಹಾಗೆ ಇನ್ನೊಂದು ಪಾತ್ರೆಗೆ ಒಂದು 2-3 ಸೌಟಷ್ಟು ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಈ ಹಿಟ್ಟು ಅಂದರೆ ನೀರು ಥರ ಏನು ಮಾಡ್ಕೊಂಡಿರ್ತೀವಿ, ನೀರು ಕುದೀತಾ ಇರುತ್ತಲ್ವ ಆವಾಗ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಈ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಆ ಹಿಟ್ಟನ್ನು ಹಾಕ್ಕೋಬೇಕು. ಅಂದರೆ ಮುದ್ದೆ ಮಾಡ್ಕೋತೀವಲ್ಲ ಸೇಮ್ ಅದೇ ಥರನೇ, ಆದರೆ ಅದಕ್ಕಿಂತ ತೆಳುವಾಗಿರ್ಬೇಕಷ್ಟೇ. ಇವಾಗ ಅದನ್ನು ರೆಡಿ ಮಾಡಾಯಿತು. ಇವಾಗ ಈ ಹಿಟ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ. ಈ ಥರ ಈ ಸಮ್ಮರಲ್ಲಿ ಮಾಡಿಟ್ಕೊಂಡ್ಬಿಡ್ತು ಅಂತಂದರೆ ಬಹಳ ಒಳ್ಳೆಯದು. ಮಳೆಗಾಲದಲ್ಲಿ ಏನಾದ್ರೂ ಕಾಫಿ ಟೀ ಜೊತೆ ಆರಾಮಾಗಿ ಹಪ್ಪಳ, ಸಂಡಿಗೆ, ಚಕ್ಲಿನ ಎಣ್ಣೆಗೆ ಹಾಕ್ಕೊಂಡು ತಿನ್ಬೋದು. ಹಾಗಾಗಿ ಈ ಟೈಮ್ನಲ್ಲೇ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೋತಾ ಇರ್ತಾರೆ. ಲಾಸ್ಟ್ ವೀಕ್ ಪೂರ್ತಿ ಇವ್ರ ಮನೆಯಲ್ಲಿ ಮಾಡಿಟ್ಕೊಂಡಿದ್ರು ಹಪ್ಪಳ, ಸಂಡಿಗೆ, ಅಕ್ಕಿ ಹಪ್ಪಳ ಎಲ್ಲ. ಈ ಸರ್ತಿ ನಮ್ಮ ಮನೇಲಿ ಮಾಡ್ಕೊಳ್ಳೋಣ ಅಂತ ಕರೆಸ್ಕೊಂಡಿದ್ದೆ ನಾನು. ಮತ್ತು ಈ ಉದ್ದಿನ ಹಪ್ಪಳ ಏನಿತ್ತು ಅದನ್ನೆಲ್ಲ ಇಬ್ಬರು ಸೇರಿ ನಮ್ಮ ಮನೇಲೇ ಮಾಡ್ಕೊಂಡಿದ್ವಿ. ಬೇಗ ಖಾಲಿ ಆಗಿಬಿಡುತ್ತೆ ನಮ್ಮ ಮನೆಗಳಲ್ಲಿ ಹಪ್ಪಳ, ಸಂಡಿಗೆ ಎಲ್ಲ. ಮತ್ತು ಉಪ್ಪಿನಕಾಯಿ ಕೂಡ ಅಷ್ಟೇ. ಮತ್ತೆ ಏನಾದರೂ ಬೇಕಾದಾಗ ಮತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪನೇ ಮಾಡ್ಕೋತಾ ಇದ್ದೀವಿ. ಇವಾಗ ನೀರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೊತ ಅಂತ ಕುದೀತಾ ಇತ್ತು ಅಂತ. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೊಂಡ್ಬಿಡ್ಬೇಕು. ಆದಷ್ಟು ಬೇಕು ಅಂದರೆ ಕೊನೆಯಲ್ಲಿ ಹಾಕ್ಕೋಬೋದು, ಕಲ್ಲುಪ್ಪಾದರೂ ಹಾಕ್ಕೋಬೋದು, ಪುಡಿ ಉಪ್ಪಾದರೂ ಹಾಕ್ಕೋಬೋದು. ನಾನಿಲ್ಲಿ ಪುಡಿ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಕರಗಿದ ನಂತರ ಮತ್ತೆ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಹಂತದಲ್ಲಿ ನಾವೇನು ತೆಳ್ಳಗೆ ಮಾಡಿ ಹಿಟ್ಟನ್ನು ಇಟ್ಕೊಂಡಿದ್ವಿ ಅದನ್ನು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒಬ್ಬರಂತೂ ಸಾಕಾಗಲ್ಲ, ಇಬ್ಬರಂತೂ ಬೇಕೇ ಬೇಕು. ಒಬ್ಬರು ಹಾಕ್ತಾ ಇದ್ದರೆ ಇನ್ನೊಬ್ಬರು ಮಿಕ್ಸ್ ಮಾಡ್ಕೋತಾ ಇರಬೇಕು. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ಅಂತಂದರೆ ಒಬ್ಬರು ಸಾಕಾಗತ್ತೆ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ಅಂದರೆ ಇಬ್ಬರು ಬೇಕೇ ಬೇಕು. ಇವಾಗ ನೋಡ್ತಿರ್ಬೋದು ಈ ಥರ ಹಿಟ್ಟಿನ ಕೋಲು ಬರುತ್ತಲ್ವ, ಮುದ್ದೆ ಕೋಲು, ಅದನ್ನು ಬಳಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಎಲ್ಲೂ ಕೂಡ ಗಂಟಾಗಬಾರ್ದು, ಹಾಗೆ ತಳ ಕೂಡ ಇಡಿಸ್ಬಾರ್ದು. ಆ ಥರ ಮಾಡ್ಕೋಬೇಕು. ಏನಿಲ್ಲ ಅಂದ್ರೂ 1 ಗಂಟೆ ಬೇಕಾಗುತ್ತೆ, 3/4 ಗಂಟೆಯಿಂದ 1 ಗಂಟೆ ಬೇಕಾಗುತ್ತೆ ಈ ಸಂಡಿಗೆ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ಈ ನಾವೇನು ಗಟ್ಟಿಯಾಗಿ ರುಬ್ಬಿ ಇಟ್ಕೊಂಡಿದ್ವಿ ಆ ಹಿಟ್ಟನ್ನು ಈ ಥರ ಸಣ್ಣದಾಗಿ ಬಿಡ್ತಾ ಇರಬೇಕು. ಹಾಗೆ ಈ ಮುದ್ದೆ ಕೋಲಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಆವಾಗ ಸ್ವಲ್ಪ ಕೂಡ ಗಂಟಾಗೋದಿಲ್ಲ, ತುಂಬ ಚೆನ್ನಾಗಿ ಹಿಟ್ಟು ಬೇಯುತ್ತೆ. ನೀರು ಜೊತೆ ಈ ಸಂಪಣ ಏನಿತ್ತಲ್ವ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆ ಥರ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಹಾಗೆ ಇದನ್ನು ಕುದಿಸ್ಕೊಳ್ತಾನೆ ಇರಬೇಕು, ಎಲ್ಲೂ ಸಹ ಕೈ ಬಿಡಬಾರ್ದು. ಅದು ಇದೇ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಆದರೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತಲ್ವ, ಹಾಗಾಗಿ ಮಾಡಿಟ್ಕೋಬೋದು. ಹೊರಗಡೆಯಿಂದ ಈ ಗೋಟಿ ಮತ್ತು ಅದು ಇದು ಎಲ್ಲ ಪ್ಯಾಕೆಟ್ಸ್ ಬರುತ್ತಲ್ವ, ಅದನ್ನು ತಿನ್ನೋದಕ್ಕಿಂತ ಈ ಮಿಕ್ಸರೆಲ್ಲ ತಿನ್ನೋದಕ್ಕಿಂತ ಈ ಥರ ಮಾಡಿಟ್ಕೊಂಡ್ಬಿಡ್ತು ಅಂತಂದರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ಹೆಲ್ದಿಯಾಗಿ ಮಾಡ್ಕೋಬೋದು, ಚೆನ್ನಾಗಿ ಕೂಡ ಇರುತ್ತೆ ಅಂತ ಈ ಥರ ಮಾಡಿ ರೆಡಿ ಮಾಡ್ಕೊಳ್ಳೋದು. ನೋಡ್ತಿರ್ಬೋದು ಯಾವ ಥರ ಗಟ್ಟಿಯಾಗಿದೆ ಅಂತ. ಇದೇ ಥರ ಇರಬೇಕು. ಇದು ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇತ್ತು ಅಂತಂದರೆ ಆರಾಮಾಗಿ ಸಂಡಿಗೆ ಈಸಿಯಾಗಿ ಬರುತ್ತೆ, ಎಲ್ಲೂ ಕೂಡ ಹೊಡ್ಕೊಳ್ಳೋದಿಲ್ಲ, ದೃಷ್ಟಿ ತಾಗುತ್ತೆ, ಆ ಥರ ಏನೂ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾವು ಚಿಕ್ಕವರಿದ್ದಾಗ ಏನು ಮಾಡೋರು ಅಂತಂದರೆ ಈ ಸ್ಟ್ರೀಟಲ್ಲೇ, ಅಂದರೆ ಈ ದಾರಿ ಇರುತ್ತಲ್ವ, ಓಡಾಡೋ ದಾರಿ, ಅದ್ರ ಮೇಲೆ ಹುಲ್ಲನ್ನು ಹಾಕಿ ಸೀರೆ ಮೇಲೆ ಸಂಡಿಗೆನ ಮುರಿಯೋದು. ನಾವು ಕಾಯ್ಕೊಂಡು ಕೂತ್ಕೊಳ್ಳೋದು ಕೊನೆಯಲ್ಲಿ ಸಂಡಿಗೆ ಹಿಟ್ಕೊಡ್ತಾರೆ ಅಂತ. ಈ ಸಾಂಬಾರೆಲ್ಲ ಹಾಕಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಅಂದರೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಾಡ್ತಾರಲ್ವ,
ಅದು ಚೆನ್ನಾಗಿರುತ್ತೆ. ಆ ಹಿಟ್ಟನ್ನು ತಿನ್ನೋದೇ ಒಂದು ಖುಷಿ ನಮಗೆ. ಅಂದರೆ ಆಲ್ಮೋಸ್ಟ್ ಇವಾಗ ಒಬ್ಬರು ಮನೆಯವರು ಒಂದೊಂದು ದಿನ ಮಾಡ್ಕೊಳ್ಳೋದು ಈ ಥರ, ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ರಲ್ವ, ಹಾಗಾಗಿ ಒಂದು 3-4 ಜನನ ಕರೆಯೋರು ಸಂಡಿಗೆ ಮುರಿಯೋಕ್ಕೆ, ಬನ್ನಿ ಸಂಡಿಗೆ ಮುರಿಬೇಕು ಅಂತ. ಅದರಲ್ಲೂ ಕೂಡ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಸಂಡಿಗೆ ಮುರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋದು. ಅಂದರೆ ಸೂರ್ಯ ಬಂದ ಮೇಲೆ ಜಾಸ್ತಿ ಬಿಸಿಲಾಗ್ಬಿಡುತ್ತೆ ಅಲ್ವಾ, ಇವಾಗ ಸಮ್ಮರ್ ಬೇರೆ, ಮತ್ತು ಸೆಕೆ ಜಾಸ್ತಿ ಆಗುತ್ತೆ, ಮತ್ತು ಬಿಸಿಲು ಚೆನ್ನಾಗಿತ್ತು ಅಂತಂದರೆ ಬೇಗ ಒಣಗೋಗುತ್ತೆ ಅಂತ ಬೇಗನೆ ಮುರಿದ್ಬಿಡೋದು, ಆ ಥರ ಮಾಡ್ತಾಯಿದ್ವಿ. ಹಾಗೇ ಈ ಥರ ತಣ್ಣಗಾದ್ಮೇಲೆ ಮೇಲ್ಗಡೆ ಒಂದು ಲೇಯರ್ ಬರುತ್ತೆ ಅಲ್ವಾ, ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನೇ ಸಪ್ರೇಟಾಗಿ ಎತ್ತಿಟ್ಕೊಂಡು ತಿನ್ನೋದಕ್ಕೆ ಅಂತ ಇಟ್ಕೋತಾ ಇದ್ವಿ. ಯಾರಿಗೆಲ್ಲ ಗೊತ್ತು ಆ ಥರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಆ ಥರ ಏನು ತಿಂತಾ ಇಲ್ಲ, ಬರೀ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಂದು ನಾರ್ಮಲ್ ಪ್ಲೇನ್ ಸಂಡಿಗೆ ಮಾಡ್ಕೊಳ್ಳೋಣ ವೈಟ್ ಕಲರ್ದು, ಇನ್ನೊಂದು ಸ್ವಲ್ಪ ಸಂಡಿಗೆನ ಈ ಸಾಂಬಾರೆಲ್ಲ ಹಾಕಿ ಸಂಡಿಗೆನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇರೋದು. ಹಾಗೆ ಇವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ಆದರೆ ಮಿಕ್ಸ್ ಮಾಡಿದ್ಮೇಲೆ ತುಂಬ ತೆಳು ಅಂತ ಅನಿಸುತ್ತೆ. ಇವಾಗ ಒಮ್ಮೆಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರಾತ್ರಿನೇ ನೋಡ್ಕೋಬೇಕು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ. ಬಿಸಿ ಇರೋವಾಗಲೇ ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ಇವಾಗ ನೋಡ್ತಿರ್ಬೋದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಗಂಟು ಥರ ಇರಬಾರ್ದು, ತಳ ಎಲ್ಲ ಹಿಡ್ದಿರಬಾರ್ದು. ರಾತ್ರಿನೇ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪನೂ ಕೂಡ ತಳ ಹಿಡ್ದಿರಲ್ಲ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನೇ ಎತ್ತಿಟ್ಕೋತಾ ಇದ್ದೀವಿ, ಈ ಸಾಂಬಾರೆಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳೋಣ ಇದನ್ನು, ಈ ಪ್ಲೇನ್ ಆಗಿರುವಂಥದ್ದನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕ ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀವಿ ಅಷ್ಟೇ. ಇನ್ನು ಅದಕ್ಕೇ ಇವಾಗ ಏನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಈ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಆ ಥರದ್ದೆಲ್ಲ ಇದರೊಳಗಡೆ ಸೇರಿಸ್ಕೋಬೇಕು. ಈಗ ನೋಡ್ತಿರ್ಬೋದು, ನಿಮಗೆ ಜಾಸ್ತಿ ಅನಿಸ್ಬೋದು, ಆದರೆ ಬೇಕಾಗುತ್ತೆ ಇಷ್ಟು, ರುಚಿ ಚೆನ್ನಾಗಿ ಬರುತ್ತೆ ಈ ಥರದ್ದೆಲ್ಲ ಹಾಕಿ ಮಾಡ್ಕೊಂಡಾಗ. ಇದನ್ನು ಖಾರ ಸಂಡಿಗೆ ಅಂತ ಕೂಡ ಹೇಳ್ತಾರೆ, ಸಾಂಬಾರು ಸಂಡಿಗೆ ಅಂತ ಕೂಡ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕ್ಯಾರೆಟ್ನು ಕೂಡ ತುರಿದು ಸೇರಿಸ್ಕೊಳ್ಳೋದು. ಈ ಥರ ಎಲ್ಲ ಹಾಕ್ಕೊಂಡ್ರೆ ಕೆಟ್ಟೋಗ್ಬಿಡುತ್ತೆ, ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಒಣಗಿಸಿಟ್ಕೊಳ್ತು ಅಂತಂದರೆ 1 ವರ್ಷ ತನಕ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಳ್ತೀನಿ. ತೆಂಗಿನಕಾಯಿ ಹಾಕ್ಕೊಂಡ್ರೆ ಹೋಗ್ಬಿಡುತ್ತೆ ಅಂತ ಏನೂ ಇಲ್ಲ, ಚೆನ್ನಾಗಿ ಒಣಗಿಸ್ತೀವಲ್ವ ಬಿಸಿಲಲ್ಲಿ, ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಬಿಳಿ ಎಳ್ಳನ್ನು ಹಾಕಿ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋದು. ಸೌಟಿಂದ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಹೊಂದ್ಕೊಳ್ಳೋದು. ಹಾಗಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಹಾಗೆ ಇನ್ನು ಅದಕ್ಕೂ ಕೂಡ ಸ್ವಲ್ಪ ಜೀರಿಗೆ, ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಸಂಡಿಗೆನ ಮುರಿಯೋದು. ಆದಷ್ಟು ಬಿಳಿ ಪಂಚೆ ಮೇಲೆ, ಬಿಳಿ ಸೀರೆ ಮೇಲೆ ಮುರಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಣ್ಣ ಎಲ್ಲ ಬಿಟ್ಟಿರುತ್ತೆ ನೋಡಿ, ಆ ಥರ ಸೀರೆ ಮೇಲೆ ಹಾಕ್ಕೋಬೋದು. ಇವತ್ತು ಬಿಳಿ ಪಂಚೆ ಮೇಲೆ ಹಾಕೋತಾ ಇದ್ದೀವಿ, ಯಾವುದೇ ಥರ ಬಣ್ಣ ಇಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಕಾಟನ್ ಆಗಿರಬೇಕು, ಹಾಗೆ ಬಿಳಿ ಪಂಚೆ ಆಗಿರಬೇಕು, ಅದ್ರ ಮೇಲೆ ಹಾಕ್ಕೋಬೋದು. ಇಲ್ಲ ಕಾಟನ್ ಬಟ್ಟೆ ಮೇಲೆ ಯಾವುದಾದ್ರೂ ಬಟ್ಟೆ ಮೇಲೆ ಹಾಕ್ಕೋಬೋದು. ಇವಾಗ ಖಾರ ಸಂಡಿಗೆ ಏನು ರೆಡಿ ಮಾಡ್ಕೊಂಡಿದ್ವಿ ಹಿಟ್ಟು, ಅದು ರೆಡಿ ಆಯಿತು. ಇವಾಗ ಈ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಎಳ್ಳನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಯಾರಿಗೆಲ್ಲ ಈ ಥರ ನೆನಪಿದೆ, ಯಾರ್ಯಾರ ಮನೆಯಲ್ಲಿ ಸಮ್ಮರ್ ಆಯಿತು ಅಂದರೆ ಈ ಹಪ್ಪಳ, ಸಂಡಿಗೆ, ಚಕ್ಲಿ ಎಲ್ಲ ಮಾಡ್ಕೊಳ್ತಾ ಇದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಟೈಮ್ನಲ್ಲಿ ಸಾಂಬಾರು ಪುಡಿನೂ ಮಾಡ್ಕೊಂಡ್ಬಿಡ್ಬೇಕು, ಯಾಕೆಂದರೆ ಬಿಸಿಲು ಚೆನ್ನಾಗಿರುತ್ತೆ. ಈ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಈ ಐಟಮ್ಸ್ ಎಲ್ಲ ಇರುತ್ತಲ್ವ, ಪದಾರ್ಥಗಳು, ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಮಾಡಿಕೊಂಡ್ರೆ ಸಾಂಬಾರು ಪುಡಿ ಕೂಡ ತುಂಬ ಚೆನ್ನಾಗಿ ಘಮಘಮಿಸುವಂಥ ಪುಡಿ ರೆಡಿಯಾಗಿರುತ್ತೆ ಅಂತ. ಆಲ್ಮೋಸ್ಟ್ ಈ ಟೈಮ್ನಲ್ಲೇ ಎಲ್ಲ ಮಾಡ್ಕೊಳ್ಳೋದು. ಇವಾಗಂತೂ ಎಷ್ಟು ಬಿಸಿಲಿತ್ತು ಅಂತಂದರೆ ಅಷ್ಟು ಬಿಸಿಲಿತ್ತು ಅಂತ ಅಂದ್ಕೊಂಡು ಈ ಸಂಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಶನಿವಾರ ಸಂಜೆಯಿಂದನೇ ಸ್ವಲ್ಪ ಮೋಡ ಇತ್ತಾ, ಶನಿವಾರ ಸಂಜೆ ಸ್ವಲ್ಪ ಮಳೆ ಕೂಡ ಬಂದಿತ್ತಾ, ಮತ್ತು ಬೆಳಗ್ಗೆ ಅಷ್ಟರಲ್ಲಿ ಲೈಟಾಗಿ, ಅಂದರೆ ಜಾಸ್ತಿ ಬಿಸಿಲು ಬರುತ್ತೆ ನೋಡಿ ಹುರಿಯೋ ಥರ, ಆ ಥರ ಬಿಸಿಲೇನೂ ಇರಲಿಲ್ಲ. ಬಿಸಿಲು ಕೂಡ ಬಂದಿತ್ತು, ಹಾಗೆ ವೆದರ್ ಕೂಡ ತಣ್ಣಗಿತ್ತು. ಆ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಸ್ವಲ್ಪ ಬೆಳಗಿನ ಟೈಮ್ನಲ್ಲಿ ಆ ಥರ ಇತ್ತಷ್ಟೇ. ಆದರೆ ಮಧ್ಯಾಹ್ನ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬಂತು. ಸಂಡಿಗೆ ಎಲ್ಲ ಮುರಿದಿದ ನಂತರ ಇನ್ನು ಚಕ್ಲಿ ಹಿಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಚಕ್ಲಿ ಮಾಡ್ಕೊಳ್ಳೋಣ ಅಂತ. ಏನು ಸಂಡಿಗೆ ಹಿಟ್ಟು ಮಾಡಿಟ್ಕೊಂಡಿದ್ವಿ ಅದನ್ನೇ ಸ್ವಲ್ಪ ಇಟ್ಕೋಬೇಕು. ಹಾಗೆಯೇ ಅದಕ್ಕೆ ಈ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಈ ಥರ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದಕ್ಕೂ ಕೂಡ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀವಿ. ಅದಕ್ಕೆ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಕೊಂಡು ಈ ಥರ ಚೆನ್ನಾಗಿ ಕುದಿಯೋವಾಗ ಈ ಹಿಟ್ಟೇನಿತ್ತು ಅದನ್ನು ಮೊದಲು ಹಾಕ್ಕೊಂಡ್ಬಿಡ್ಬೇಕು. ಹಿಟ್ಟು ಹಾಕಿದ್ಮೇಲೆ
ನಂತರ ಈ ಏನು ಹಸಿಟ್ಟಿತ್ತು ಅಂದರೆ ಈ ಅಕ್ಕಿನ ಬಿಡಿಸಿ ಹಸಿ ಹಿಟ್ಟು ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋದು. ಈ ಹಿಟ್ಟು ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ಈ ಥರ ಹಾಕ್ಕೊಂಡ್ರೂ ಕೂಡ ಇದಕ್ಕೆ ಸೋಡಾ ಎಲ್ಲ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಅಕ್ಕಿನ ಚೆನ್ನಾಗಿ ಒಂದು 2-3 ದಿನ ನೆನೆಸಿ ರುಬ್ಬಿಟ್ಕೊಂಡು ಒಂದು 2-3 ದಿನ ಆದಮೇಲೆ ಈ ಚಕ್ಲಿ ಹಿಟ್ಟು ಮತ್ತು ಸಂಡಿಗೆ ಹಿಟ್ಟು ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ. ಈಗ ಹೆಲ್ತ್ ಕಾನ್ಷಿಯಸ್ ಇರೋರು ಸೋಡಾ ಎಲ್ಲ ಹಾಕಬಾರ್ದು ಅಂತ ಹೇಳ್ತಾರಲ್ವ, ಆ ಥರದವ್ರು ಈ ಥರ ಮಾಡ್ಕೋಬೇಕು. ಮಾಡ್ಕೊಳ್ಳೋವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ, ಅಂದರೆ ಹಿಟ್ಟನ್ನು ನಾವು ನೆನೆಸಿರ್ತೀವಲ್ವ, ಹುಳಿ ಬರ್ತಿರುತ್ತಲ್ವ, ಸ್ಮೆಲ್ ಕೂಡ ಇರುತ್ತೆ. ಆದರೆ ಇವತ್ತು ನಾನು ಸ್ವಲ್ಪ ಜಾಸ್ತಿ ಏನು ಹುಳಿ ಬರ್ಸಿರಲಿಲ್ಲ, ಆವಾಗಿಂದ ರುಬ್ಕೊಂಡು ಆವಾಗಲೇ ಮಾಡ್ಕೊಂಡಿದ್ದಲ್ವ, ಜಾಸ್ತಿ ಏನು ಸ್ಮೆಲ್ ಕೂಡ ಬರ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ಇಟ್ಕೋಬೇಕು, ಹಾಗೆ ಹೆವಿಯಾಗಿರುವಂಥ ಪಾತ್ರೆನ ಇಟ್ಕೋಬೇಕು. ಈ ಥರ ಒಬ್ಬರು ಹಿಟ್ಟನ್ನು ಹಾಕ್ತಾಯಿದ್ರೆ ಇನ್ನೊಬ್ಬರು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕಲ್ವ. ಆದಷ್ಟು ತೂಕವಾಗಿರೋದನ್ನು ಇಟ್ಕೊಂಡ್ರೆ ಒಲೆ ಮೇಲೇ ಕೂತಿರುತ್ತೆ. ಲೈಟಾಗಿತ್ತು ಅಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋವಾಗ. ಹಾಗಾಗಿ ಸ್ವಲ್ಪ ಹೆವಿ ಪಾತ್ರೆನ ಇಟ್ಕೊಂಡು ಮಾಡ್ಕೋತಾ ಇದ್ದೀವಿ. ಹಾಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತಾ ಚೆನ್ನಾಗಿ ಇದನ್ನು ಹೊಂದಿಸ್ಕೋಬೇಕು. ಅಂದರೆ ಮುದ್ದೆ ಮಾಡ್ಕೋತೀವಲ್ವ ಅದೇ ಥರ, ಶಾವಿಗೆ ಮಾಡ್ಕೋತೀವಿ ಕೂಡ ಅಲ್ವಾ ಅದೇ ಥರನೇ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಸಾಫ್ಟಾಗಿರಬೇಕು. ಇದನ್ನು ನಾವು ಚಕ್ಲಿ ಹಾಕ್ತಾ ಇದ್ದಂಗೆ ಹೆಂಗಾಗ್ಬಿಡುತ್ತೆ ಅಂದರೆ ಈ ಗಾಳಿಗೆಲ್ಲ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಫಸ್ಟೇ ನಾವು ಚಕ್ಲಿಗೆ ಎಷ್ಟು ಗಟ್ಟಿಯಾಗಬೇಕು ಆ ಥರ ಮಾಡ್ಕೊಂಡ್ಬಿಡ್ತು ಅಂದರೆ ನಾವು ಮೇಲ್ಗಡೆ ಹೋಗಿ ಹಾಕ್ತಾ ಇರ್ತೀವಲ್ವ ಅವಾಗ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಈ ಥರ ಅಂಟು ಥರ ಇರಬೇಕು, ಸಾಫ್ಟಾಗಿ ಕೂಡ ಇರಬೇಕು. ಆವಾಗ ನಾವು ಮೇಲ್ಗಡೆ ಹೋಗಿ ಹಾಕೋವಾಗ ಗಾಳಿಗೆಲ್ಲ ಅದು ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಮೊದಲೇ ಗಟ್ಟಿ ಆಗಿಬಿಡ್ತು ಅಂದರೆ ನಾವು ಒತ್ತೋದಕ್ಕೂ ಆಗೋದಿಲ್ಲ, ಅಷ್ಟು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಸಾಫ್ಟಾಗೇ ಮಾಡಿಕೊಂಡು ಈಗ ಚಕ್ಲಿನ ಹಾಕೋತಾ ಇದ್ದೀವಿ. ಸ್ವಲ್ಪ ಬಿಸಿಲು ಕೂಡ ಇತ್ತು, ಆರಾಮಾಗಿ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ವಿ, ಆದರೆ ಅಷ್ಟೇ ಚೆನ್ನಾಗಿ ಆಯಿತು. ಆದರೆ ಇದನ್ನೆಲ್ಲ ಒಣಗ್ಸೋಕ್ಕೆ ಒಂದು 2-3 ದಿನನಾದ್ರೂ ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡ್ಕೋತೀವಲ್ವ ಚಕ್ಲಿ ಸಂಡಿಗೆ ಅಷ್ಟು ಚೆನ್ನಾಗಿ ಬಾಳ್ಕೆಗೆ ಬರುತ್ತೆ. ನಾವೇನಾದ್ರೂ ಸ್ವಲ್ಪ ಸಾಫ್ಟಾಗಿದೆ ಮತ್ತು ಮೆತ್ತಗಿದೆ ಗರಿಯಾಗಿಲ್ಲ ಅದ್ರ ಜೊತೆನೇ ಎತ್ತಿಟ್ಕೊಂಡ್ಬಿಡ್ತು ಅಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಬಿಸಿಲು ಚೆನ್ನಾಗಿರಬೇಕು, ಆವಾಗಲೇ ಈ ಹಪ್ಪಳ ಸಂಡಿಗೆ ಮತ್ತು ಈ ಚಕ್ಲಿ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗೋದು. ಆದಷ್ಟು ಬಿಸಿಲಿರೋವಾಗಲೇ ಮಾಡ್ಕೊಳ್ಳಿ. ಯಾರ್ಯಾರ ಮನೆಯಲ್ಲಿ ಆಲ್ರೆಡಿ ಈ ಥರ ಹಪ್ಪಳ ಸಂಡಿಗೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗನೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇವಾಗ ಯುಗಾದಿ ಹಬ್ಬ ಆದಮೇಲೆ ಮಳೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಆ ಥರ ವೆದರ್ ಚೇಂಜ್ ಆಗ್ತಾನೇ ಇರುತ್ತೆ. ಆದಷ್ಟು ಬಿಸಿಲಿರುವಾಗಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇವಾಗ ಬರೀ ಈ ಥರ ಚಕ್ಲಿ ಅಂದರೆ ಶಾವಿಗೆ ಥರ ಬರುತ್ತಲ್ವ ಆ ಥರ ಚಕ್ಲಿ ಮಾತ್ರ ಮಾಡ್ಕೋತಾ ಇದ್ದೀವಿ, ಇನ್ನು ಬೇರೆ ಥರ ಏನು ಮಾಡ್ಕೋತಾ ಇಲ್ಲ. ಈಸಿಯಾಗಿ ಬಂದುಬಿಡುತ್ತೆ. ಈ ಥರ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಆದಷ್ಟು ಚಕ್ಲಿಗಳನ್ನು ಈಸಿಯಾಗಿರೋದನ್ನು ತೊಗೊಂಡ್ರೆ ಬಹಳ ಒಳ್ಳೆಯದು. ಇಲ್ಲ 2 ಕೈಲಿ ಪ್ರೆಸ್ ಮಾಡೋದು ಮಾಡ್ಕೋತೀವಲ್ವ ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಒತ್ತಿ ಕೈ ಬೆರಳೆಲ್ಲ ನೋವೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ಥರ ಚಕ್ಲಿನಲ್ಲೇ ಅಂದರೆ ಈ ಥರ ಚಕ್ಲಿ ಒಳ್ಳಲ್ಲೇ ಚಕ್ಲಿನ ಮಾಡ್ಕೋತಾ ಇದ್ದೀವಿ. ಈ ಸತಿ ಈ ಥರ ಮಾಡ್ಕೊಳ್ಳೋಣ, ಇನ್ನೊಂದು ಸರಿ 3 ಎಳೆ ಬರೋದು ಮತ್ತು 1 ಎಳೆ ಬರೋದೆಲ್ಲ ಇರುತ್ತಲ್ವ ಆ ಥರದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಈ ಥರದ್ದು ಮಾತ್ರ ಅಂದರೆ ಶಾವಿಗೆ ಥರ ಇರುತ್ತಲ್ವ ಆ ಥರ ಚಕ್ಲಿನ ಮಾತ್ರ ಮಾಡ್ಕೋತಾ ಇದ್ದೀವಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಾಂಬಾರು ಸಂಡಿಗೆ ಇಷ್ಟನಾ, ಇಲ್ಲಾಂದರೆ ಈ ಥರ ಪ್ಲೇನ್ ಸಂಡಿಗೆ ಇಷ್ಟನಾ, ಇಲ್ಲಾಂದರೆ ಈ ಥರ ಚಕ್ಲಿ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯದಲ್ಲಿ ಒಂದೊಂದು ಒಣಗಿರುವಂಥ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಇದ್ಲು ಬರುತ್ತಲ್ವ ಕಪ್ಪು ಕಲರ್ದು, ಅದನ್ನೇ ಇಡಬೇಕು ದೃಷ್ಟಿ ಆಗುತ್ತೆ ಅಂತ. ಆದರೆ ಅದಿರಲಿಲ್ಲ ಅಂತ ಒಂದು ಚಿಕ್ಕ ಬ್ಲ್ಯಾಕ್ ಕಲರ್ ಬೌಲ್ಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಟ್ಟಿದ್ದೀನಿ. ಈ ವೆದರ್ ನೋಡ್ತಿರ್ಬೋದು, ಆ ಸೈಡೆಲ್ಲ ಸ್ವಲ್ಪ ತಣ್ಣಗಿದೆ, ಮೋಡ ಕೂಡ ಜಾಸ್ತಿ ಇತ್ತು. ಬಿಸಿಲು ಮಾತ್ರ ಸ್ವಲ್ಪ ತಂಪಾಗಿ ಬಿಸಿಲು ಬರುತ್ತಲ್ವ ಆ ಥರ ಮಾತ್ರ ಇತ್ತು. ಸುತ್ತಲೂ ಕೂಡ ತಂಪಾಗಿತ್ತು, ಆದರೂ ಕೂಡ ಚೆನ್ನಾಗಿ ಒಣಗ್ತು. ಇದನ್ನು ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋದು, ಮತ್ತು ನೆಕ್ಸ್ಟ್ ಡೇ ಚೆನ್ನಾಗಿ ಬಿಸಿಲು ಬರುತ್ತಲ್ವ ಆವಾಗ ಹಾಕೋದು. ಆ ಥರ ಮಾಡಿಕೊಂಡು 1-2-3 ದಿನ ಒಣಗಿಸ್ಕೊಂಡ್ರೆ ಸಂಡಿಗೆ ರೆಡಿಯಾಗುತ್ತೆ. ಹಾಗೆಯೇ ಈ ದೊಡ್ಡ ಪಾತ್ರೆಗಳು ತೊಳೆಯೋದಿದೆ ಅಲ್ವಾ, ಸಿಂಕಲ್ಲಿ ಇಟ್ಕೊಂಡು ತೊಳೆಯೋದಕ್ಕಾಗೋದಿಲ್ಲ ಅಡುಗೆ ಮನೇಲಿ ಅಂತ ಇಲ್ಲೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ.